ದೇವಸ್ಥಾನದ ಕುಂಭಾಭಿಷೇಕದ ಟೈಮಲ್ಲಿ ಭತ್ತ, ರಾಗಿ, ಬೇಳೆ ಮತ್ತೆ ಇತರ ಪ್ರಮುಖ ಧಾನ್ಯಗಳನ್ನ ಕಲೆಕ್ಟ್ ಮಾಡಿ ದೇವಸ್ಥಾನದ ಗೋಪುರಗಳ ಮೇಲೆ ಸುರಿತಿದ್ರಲ್ಲ, ಯಾಕಿರಬಹುದು ಗೊತ್ತಾ? ದೇವರ ವಿಗ್ರಹದ ಕೆಳಗೆ ತಗಡಿನ ಶೀಟ್ಗಳ ಮೇಲೆ ಮಂತ್ರಗಳನ್ನ ಬರೆದು ಅದ್ರ ಜೊತೆಗೆ ನಾಣ್ಯಗಳನ್ನ ಹಾಕಿ ಮೂರ್ತಿಗಳನ್ನ ಅವುಗಳ ಮೇಲೆ ಪ್ರತಿಷ್ಠಾಪನೆ ಮಾಡ್ತಾರೆ. ಯಾಕಿರಬಹುದು ಗೊತ್ತಾ? ಇದನ್ನೆಲ್ಲ ನಾವು ಅನಾದಿ ಕಾಲದಿಂದ ಬಂದಂತ ಸಂಪ್ರದಾಯ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ವಿಷಯನೇ ಬೇರೆ. ನಮ್ಮೂರಿನ ಜಾತ್ರೆ ಮಹೋತ್ಸವಗಳ ಟೈಮಲ್ಲಿ ಊರಿಗೆಲ್ಲ ಹಾಕೋ ಮಾವು ಬೇವಿನ ತೋರಣಗಳಿಂದ ಹಿಡಿದು ಮನೆ ಮುಂದೆ ಹಾಕೋ ರಂಗೋಲಿವರೆಗೂ ಸಹ ಒಂದೊಂದು ವೈಜ್ಞಾನಿಕ ಹಿನ್ನೆಲೆ ಇರುತ್ತೆ. ರಾಜರಾಜ ಚೋಳರ ಕಾಲದಲ್ಲಿ ಒಂದು ಸಾರಿ ಇತಿಹಾಸ ಕಾಣದ ರಣಮಳೆ ಆಗತ್ತೆ. ಉದಾಹರಣೆಗೆ ರೀಸೆಂಟ್ ಆಗಿ ತಮಿಳುನಾಡಲ್ಲಿ ಸುನಾಮಿ ಆಗಿತ್ತಲ್ಲ, ಅದರ 10 ಪಟ್ಟು. ಅಂದ್ರೆ ನೀವೇ ಊಹಿಸಿಕೊಳ್ಳಿ ಆ ಮಳೆಯ ತೀವ್ರತೆ ಎಷ್ಟಿರಬಹುದು ಅಂತ. ಈಗಲಾದರೂ ಟಿವಿ, ಇಂಟರ್ನೆಟ್ ಅಂತ ಅಡ್ವಾನ್ಸ್ ಟೆಕ್ನಾಲಜಿ ಮುಖಾಂತರ ಹವಾಮಾನ ಇಲಾಖೆ ಮುಂದೆ ಆಗೋ ಪ್ರವಾಹದ ಬಗ್ಗೆ ಮುನ್ಸೂಚನೆ ಕೊಡ್ತಾರೆ. ಹಾಗೆ ಪ್ರವಾಹದ ಸಮಯದಲ್ಲೂ ಕೂಡ ಸ್ವಯಂ ಸೇವಕರು, ಪೊಲೀಸರು, ಆರ್ಮಿಯವರು ಹೀಗೆ ಹಲವರು ಜನರ ರಕ್ಷಣೆಗೆ ಬಂದು ನಿಲ್ತಾರೆ. ಆದರೆ ಆಗಿನ ಕಾಲದಲ್ಲಿ ಸಹಾಯ ಬೇಕು ಅಂತಂದ್ರೆ ಪಕ್ಕದ ಪ್ರಾಂತ್ಯಗಳಿಗೆ ಕುದುರೆ ಅಥವಾ ಪಾರಿವಾಳಗಳ ಮುಖಾಂತರ ಸಂದೇಶ ರವಾನಿಸಬೇಕಾಗಿರುತ್ತೆ. ಜೊತೆಗೆ ಅವರು ರಕ್ಷಣೆಗೆ ಬರೋಷ್ಟರಲ್ಲಿ 6 ರಿಂದ 7 ದಿನಗಳು ಕಳೆದೋಗ್ತಾ ಇದ್ವು. ಇಂಥ ಟೈಮ್ನಲ್ಲಿ ರಾಜರಾಜ ಚೋಳರ ಕಾಲದಲ್ಲಿ ಬಂದಂತಹ ಮಹಾಪ್ರವಾಹಕ್ಕೆ ಲೆಕ್ಕ ಇಲ್ಲದಷ್ಟು ಜನ ಸಾವನ್ನಪ್ತಾರೆ. ಅರಮನೆಯ ಅಂಗಳಗಳಲ್ಲಿ, ಸಭಾಂಗಣಗಳಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಂಜಿ ಕೇಂದ್ರಗಳನ್ನ ತೆರೆದು ಜನರ ರಕ್ಷಣೆ ಮಾಡ್ತಾರೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಲೆಕ್ಕವಿಲ್ಲದಷ್ಟು ಜನ, ದನ, ಕುರಿ, ದವಸ ಧಾನ್ಯಗಳು ಹೀಗೆ ಎಲ್ಲವೂ ಕೂಡ ನೀರಿನ ಪಾಲಾಗ್ತಾ ಇರುತ್ತೆ. ಜನ ವರ್ಷವಿಡೀ ಕಷ್ಟಪಟ್ಟು ಸುಡೋ ಭೂಮಿ ಮೇಲೆ ನಿಂತು ಶ್ರಮಪಟ್ಟು ಕೃಷಿ ಮಾಡಿ ಶೇಖರಣೆ ಮಾಡಿಟ್ಟ ಆಹಾರ ಧಾನ್ಯಗಳು ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ವು. ತಿನ್ನೋಕಿರ್ಲಿ, ಅಟ್ಲೀಸ್ಟ್ ಮುಂದಿನ ಬಿತ್ತನೆಗೂ ಸಹ ಕಿಂಚಿತ್ತು ಧಾನ್ಯಗಳಿರಲಿಲ್ಲ. ಈಗಿನ ತರ ಬಿತ್ತನೆ ಬೀಜಗಳು ಅಂಗಡಿಗಳಲ್ಲಿ ಸಿಗ್ತಾನೂ ಇರಲಿಲ್ಲ. ಇದು ಅಲ್ಲಿನ ಮುಂದಿನ ಬದುಕಿಗೆ ದೊಡ್ಡ ಮಾರಕವಾಗಿರುತ್ತೆ. ಇದೇ ಸರಿಯಾದ ಸಮಯ ಅಂತ ಅನ್ಕೊಂಡು ನೆರೆ ಪ್ರಾಂತ್ಯದ ಶತ್ರುಗಳು ಮೊದಲೇ ಬೆಂದು ಬಸವಳಿದ ಚೋಳರ ಸೈನ್ಯದ ಮೇಲೆ ದಾಳಿ ನಡೆಸಿ ಜನರು ಕೂಡಿಟ್ಟಿದ್ದ ಚಿನ್ನಾಭರಣಗಳು ಮತ್ತು ಅರಮನೆಗೆ ಸೇರಿದ್ದ ವಜ್ರವೈಡೂರ್ಯ ಬಂಗಾರಗಳನ್ನ ದೋಚೋದ್ರ ಜೊತೆಗೆ ಮುದ್ದಾಗಿ ಕಾಣೋ ಹೆಣ್ಣು ಮಕ್ಕಳನ್ನು ಕೂಡ ಹೊತ್ಕೊಂಡು ಹೋಗ್ತಾರೆ. ಇಂಥ ಚಿಂತಾಜನಕ ಸ್ಥಿತಿಯಲ್ಲಿ ರಾಜ ತುರ್ತು ಮಂತ್ರಿಗಳ ಸಭೆಯನ್ನ ಕರೆದು ಯಾವುದೇ ದೊಡ್ಡ ಪ್ರವಾಹ ಬಂದರೂ ಕೂಡ ಶೇಖರಣೆ ಮಾಡಿಟ್ಟ ಧಾನ್ಯಗಳು ಏನೂ ಆಗಬಾರದು, ಹಾಗೆ ನಾವು ಕೂಡಿ ಇಡೋ ಚಿನ್ನಾಭರಣಗಳು ಶತ್ರುಗಳಿಗೆ ಹುಡುಕಲು ಆಗಬಾರದು. ಆ ರೀತಿ ಸಮಸ್ಯೆಗೆ ಒಂದು ತಕ್ಷಣ ಪರಿಹಾರವನ್ನ ಹುಡುಕಬೇಕು ಅನ್ನೋ ತುರ್ತು ಗಡುವನ್ನ ನೀಡ್ತಾನೆ. ಹಾಗೆ ಆಲೋಚನೆ ಮಾಡ್ತಾ ಇದ್ದಾಗ ರಾಜ ಒಂದು ಚಿತ್ರನ ನೋಡ್ತಾನೆ. ತ್ರಿಮೂರ್ತಿಗಳಲ್ಲಿ ಯಾರು ದೊಡ್ಡವರು ಅನ್ನೋ ಪ್ರಶ್ನೆ ಬಂದಾಗ ಶಿವನ ಮುಡಿಯ ಕಾಣಲು ಬ್ರಹ್ಮ ಪಕ್ಷಿಯಾಗಿಯೂ, ಶಿವನ ಪಾದವನ್ನು ಕಾಣಲು ವಿಷ್ಣು ಕೂರ್ಮನ ಅವತಾರ ಅಂದ್ರೆ ಹಂದಿಯ ರೂಪದಲ್ಲಿರೋ ಈ ಚಿತ್ರವನ್ನ ನೋಡ್ತಾನೆ. ಶಿರ ಪಾದ, ಪಾದ ಶಿರ. ಈ ಚಿತ್ರ ನೋಡಿದ ತಕ್ಷಣ ರಾಜನಿಗೆ ತಟ್ಟಂತ ಒಂದು ಉಪಾಯ ಹೊಳೆಯುತ್ತೆ. ರಾಜ್ಯದ ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ಜನ ಅಂತು ನೋಡುವಷ್ಟು ಬ್ರಹ್ಮಾಂಡವಾದ ಗೋಪುರವುಳ್ಳ ದೇವಾಲಯಗಳನ್ನ ಕಟ್ಟೋಣ. ಅದರಲ್ಲಿ ಕುಂಭಾಭಿಷೇಕದ ಟೈಮ್ನಲ್ಲಿ ಜನಕ್ಕೆ ಜೀವನಾಧಾರವಾದಂಥ ಆಹಾರ ಸಿರಿಧಾನ್ಯಗಳನ್ನ ಶಿವ ಸ್ವರೂಪವಾದ ತಲೆಭಾಗ ಅಂದ್ರೆ ಗೋಪುರಗಳಲ್ಲಿ ಶೇಖರಣೆ ಮಾಡೋಣ. ಶತ್ರುಗಳು ದಂಡೆತ್ತಿ ಬಂದಾಗ ಚಿನ್ನಾಭರಣಗಳನ್ನ ಕಂಡುಹಿಡಿಯಲಾಗದಂತೆ ಮಾಡಲು ಶಿವನ ಪಾದವಾಗಿ ವರ್ಣಿಸೋ ಭೂಮಿಯೊಳಗೆ ಅಂದ್ರೆ ದೇವಸ್ಥಾನದ ಗರ್ಭಗುಡಿಯ ವಿಗ್ರಹಗಳ ಒಳಗೆ ಲೆಕ್ಕ ಬರೆದಿಟ್ಟು ಹೂತು ಹಾಕಿ ಭದ್ರಪಡಿಸೋಣ. ಮತ್ತೆ ಅವುಗಳನ್ನ ಜನರಿಗೆ ಕಷ್ಟಗಳ ಕಾಲದಲ್ಲಿ ಮತ್ತೆ ಹೊರತೆಗೆಯೋಣ. ಹಾಗೆ ಮಳೆ ನೀರು, ಪ್ರವಾಹಗಳು ಬಂದಾಗ ಯಾವುದೇ ರೀತಿಯ ತೊಂದರೆ ಆಗದಂತೆ ಉಳಿದುಕೊಳ್ಳಲು ಎತ್ತರದ ಸ್ಥಳಗಳು ಹಾಗೂ ಬೆಟ್ಟಗಳಲ್ಲಿ 7 ಗಜ ಮಂಟಪಗಳನ್ನು ನಿರ್ಮಿಸಿ ಆಪತ್ ಸಂದರ್ಭಗಳಲ್ಲಿ ಅದೇ ಮಂಟಪಗಳಲ್ಲಿ ತಂಗಲು ವ್ಯವಸ್ಥೆ ಮಾಡೋಣ. ಹಾಗೆ ಕುಂಭಾಭಿಷೇಕದ ಸಮಯದಲ್ಲಿ ಮೂಲ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡುವಾಗ ತಾಳೆಗರಿಗಳಲ್ಲಿ ಲೆಕ್ಕ ಬರೆದು ದೇವಸ್ಥಾನದ ಕಲ್ಲುಗಳಲ್ಲಿ ಎಷ್ಟು ಆಳಗಳಲ್ಲಿ ಆವರಣಗಳಿವೆ ಅನ್ನೋ ಮಾಹಿತಿಯನ್ನು ಕೂಡ ಹಾಕೋಣ ಅಂತ ಈ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಕಂಡುಹಿಡಿತಾರೆ. ಅಂದಿನಿಂದ ಎಲ್ಲ ಕಡೆ ಅಂತೂ ಎತ್ತರಕ್ಕೆ ನೋಡುವ ಗೋಪುರಗಳು, ಬೆಟ್ಟಗಳ ಮೇಲೆ ದೇವಸ್ಥಾನಗಳು, ದೇವಾಲಯಗಳು, ಸಭಾಂಗಣಗಳು ತಲೆ ಎತ್ತಿ ನಿಲ್ಲುತ್ತವೆ. ದೇವಸ್ಥಾನದ ಕುಂಭಾಭಿಷೇಕದ ಸಮಯದಲ್ಲಿ ಧಾನ್ಯಗಳು ಏಕೆ, ವಿಗ್ರಹದ ಹತ್ತಿರ ತಗಡು ಮತ್ತು ನಾಣ್ಯಗಳೇಕೆ, ಇವೆಲ್ಲ ಮೂಢನಂಬಿಕೆ ಇರಬಹುದು.
ಯಾಕಪ್ಪ ಈ ದೇವಸ್ಥಾನನ ಇಷ್ಟೊಂದು ಎತ್ತರದ ಸ್ಥಳಗಳಲ್ಲಿ ಬೆಟ್ಟಗಳಲ್ಲಿ ಕಟ್ತಿದ್ದಾರೆ, ಕೆಳಗೆ ಕಟ್ಟಕ್ಕೆ ಆಗ್ತಿರ್ಲಿಲ್ವಾ ಅಂತ ಒಂದೇ ಸಲ ನಮ್ಮ ಹಿರಿಯರನ್ನ ಹೀಯಾಲಿಸೋ ನಾವು ಒಂದೊಮ್ಮೆ ಇತಿಹಾಸನ ಮೆಲುಕು ಹಾಕಿ ನೋಡಿದ್ರೆ ಮಾತ್ರ ಗೊತ್ತಾಗೋದು ಸ್ನೇಹಿತರೆ. ಹಿಂದೆ ಸಂಪರ್ಕಿಸಿ ವಿದ್ವಾನ್ ಸಾಯಿ ಯೋಗೇಶ್ ಶಾಸ್ತ್ರಿ, ಜ್ಯೋತಿಷ್ಯ ಪ್ರವೀಣರು ಹಾಗೂ ವೈದಿಕ ಸೇವಾ ರತ್ನ ಪುರಸ್ಕೃತರು, ಬೆಂಗಳೂರು.